बकरीद के लिए बेहतरीन ऑफर। कुर्बानी के सभी शराइत पर खरे और हर किस्म के बकरे किफायती दामों में खरीदने के लिए सिर्फ एक नाम, यासीन गोट फार्म, जहां आपको सभी किस्म के बकरे मिलेंगे। तो देर किस बात की, एक बार यासीन गोट फार्म विजिट करके अपना मनपसंद बकरा खरीद कर कुर्बानी का शर्फ हासिल करें। एड्रेस नियर इटकी पेट्रोल पंप, शोलापुर बाईपास रोड, नियर टक्के सैनिक स्कूल कंपाउंड, विजयपुर, या दिए गए नंबर्स 8694001010 या 8618235352 पर कांटेक्ट करके कुर्बानी के लिए बेहतरीन बकरा हासिल करें। यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಪರ್ಟೇನಿಂಗ್ ಟು ಕೋಲಾರದ್ದು ನನ್ನ ಮತಕ್ಷೇತ್ರದ ಕೋಲಾರ ತಾಲೂಕು ಹೆಚ್ಚು ಕಡಿಮೆ ಮುಳುಗಡೆ ಆಗಿ 25 ವರ್ಷ ಗತಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಮುಳುಗಡೆ ಆಗಿರ್ತಕ್ಕಂಥ 25ನೇ ವರ್ಷದ ಕಾರ್ಯಕ್ರಮವನ್ನ ನಾಳೆ 23ನೇ ತಾರೀಕಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಬಂದು ಕೆಲವು ಅಡಿಗಲ್ಗಳನ್ನ ಹಾಕ್ತಾರೆ, ಕೆಲವು ಉದ್ಘಾಟನೆಗಳನ್ನ ಮಾಡ್ತಾರೆ. ಹೆಚ್ಚು ಕಡಿಮೆ 100 ಕೋಟಿ ಕಾರ್ಯಕ್ರಮಗಳನ್ನ ಅವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಇದ್ರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ನಾಳೆ ಉಪಮುಖ್ಯಮಂತ್ರಿಗಳು ಬಂದಾಗ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ. ಏನಪ್ಪಾ ಅಂದ್ರೆ, ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನ ಎತ್ತರ ಮಾಡಿದ್ರೆ ಯಾವುದೇ ತಕರಾರು ಇಲ್ಲ ಅಂತ ಹೇಳಿ ಸಲಹೆಗಳನ್ನ ಕಾನೂನಿನ ತಜ್ಞರು ಕೊಟ್ಟಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ. ಅಕಸ್ಮಾತ್ 1 ಮೀಟರ್ ಅನ್ನ ಹೆಚ್ಚು ಮಾಡಿದ್ರೆ ನಮ್ಮ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗೆ ಅತಿ ಹೆಚ್ಚಿನ ಲಾಭ ಆಗ್ತದೆ. ಯಾಕೆಂದ್ರೆ ನಮಗೆ ಸ್ಕೀಮ್ ಎ ಮತ್ತು ಬಿ ಅಂತೇಳಿ ಮಾಡಿ ಬಹಳಷ್ಟು ದೊಡ್ಡ ಅನಾಹುತವನ್ನ ಮಾಡಿ ನಮಗೆ ನಮ್ಮ ಪಾಲಿನ ನೀರನ್ನ ಸಿಗದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಬಹುದಿನಗಳಿಂದ ನಾವು ಸಾಕ್ತಾ ಇದ್ದೀವಿ. ಉದಾಹರಣೆಗೆ 80 TMC ಬರ್ಬೇಕು ನಮ್ ಸ್ಕೀಮ್ ಬಿ ನಲ್ಲಿ. ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ ಇದೆ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ದುರ್ದೈವಶ ನಮ್ಮ ಎಂಪಿಗಳು ಕೂಡ, ರಾಜ್ಯದ ಎಂಪಿಗಳು ಕೂಡ ಅದರ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೀತಾ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ನಿಯೋಗ ತಗೊಂಡೋಗಿ ಕೇಂದ್ರದ ನೀರಾವರಿ ಸಚಿವರನ್ನ ಮನವಿ ಮಾಡಿದ್ರು ಕೂಡ ಆಂಧ್ರದವರು ಬರ್ಲಿಲ್ಲ ಆ ಮೀಟಿಂಗಿಗೆ. ಆ ವಿಷಯದ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮ್ ರೈತ ಸಂಘದವರು ಕೂಡ ಒತ್ತಡ ಮಾಡ್ತಾ ಇದ್ದಾರೆ. ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನ ಹಾಕಿ ಹೆಚ್ಚಿಗೆ ನೀರ್ ನಿಲ್ಸಿ ಆ ನೀರನ್ನ ಸ್ವಲ್ಪ ಮಟ್ಟಿಗಾದ್ರೂ ಬಿಜಾಪುರ ಜಿಲ್ಲೆಗೆ ಕೊಡಿ. ಅಕಸ್ಮಾತ್ 1 ಮೀಟರ್ ಹೆಚ್ಚಿಗೆ ಮಾಡಿದ್ರೆ ಒಂದು 25ರಿಂದ 30 TMC ನೀರ್ ಸಿಗ್ತದೆ ನಮ್ 80ರಲ್ಲಿ. ಆ 30 TMC ನೀರ್ ಸಿಕ್ಕರೆ ಅದು ನಮ್ ಜಿಲ್ಲೆಗೆ ಅನುಕೂಲ ಆಗ್ತದೆ. ಮತ್ತು ಹೆಚ್ಚು ಕಡಿಮೆ ಒಂದು 22ರಿಂದ 25 ಸಾವಿರ ಎಕರೆ ಜಮೀನ್ ಮುಳುಗಡೆ ಮಾಡಿದ್ರೆ ಆ 2021ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಾಂಪೆನ್ಸೇಷನ್ ಕೊಡ್ತಕ್ಕಂಥ ಅವಕಾಶ ಇದೆ. ಕೇವಲ ಒಂದು 22 ಸಾವಿರ ಎಕರೆ ಜಮೀನ್ ನೀರಾವರಿ ಮುಳುಗಡೆ ಆಗ್ತದೆ. ಅಷ್ಟು ಕಾಂಪೆನ್ಸೇಷನ್ ಕೊಟ್ರೆ, ಅಷ್ಟು ನೀರ್ ನಿಲ್ಸಿದ್ರೆ ನಮ್ ಜಿಲ್ಲೆ ಏನ್ ಇವತ್ತು ಬಚಾವತ್ತ ನಾವು ಅವಾರ್ಡ್ ಆಗಿ ಇಲ್ಲಿವರೆಗೆ ನೀರು ಉಪಯೋಗ ಮಾಡಿಲ್ಲ, ಆ ಉಪಯೋಗ ಮಾಡ್ತಕ್ಕಂಥ ಶಕ್ತಿ ಆದ್ರೂ ನಮಗ್ ಬರ್ತದೆ. ಇಲ್ಲದೆ ಇದ್ರೆ ನಾವು ಬರೇ ನಾವು ಬೇರೆ ಜಿಲ್ಲೆಗೆ ನೀರು ಕೊಡೋದ್ರಲ್ಲೇ ನಮ್ಮ ಕಾಲ ಹರಣ ನಾವು ಮಾಡ್ತಾ ಇದ್ವಿ.
ಇದನ್ನ ಒತ್ತಾಯ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಜಿಲ್ಲೆ ಎಲ್ಲ ಶಾಸಕರ ಒಂದು ಒತ್ತಾಸೆ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಕೋಲಾರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಕೋಲಾರ ಮುಳುಗಡೆ ಆಗಿರ್ತಕ್ಕಂಥ 25ನೇ ವರ್ಷದ ವರ್ಷಾಚರಣೆ ಕೂಡ ಆಚರಣೆ ಮಾಡಿ ಬಾಗಲಕೋಟೆ ಮುಳುಗಡೆಗೆ ಎಷ್ಟು ಆದ್ಯತೆ ಸಿಗ್ತದೆ ಅಷ್ಟೇ ಆದ್ಯತೆ ಉಳಿದ ಹಳ್ಳಿಗಳಿಗೆ ಸಿಗ್ತಾ ಇಲ್ಲ. R&R ಪ್ಯಾಕೇಜ್ನಲ್ಲಿ ಅದು ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇರಲಿ, ಬೇರೆ ಸರ್ಕಾರ ಇದ್ದಾಗೂ ಕೂಡ ಬಾಗಲಕೋಟೆಗೆ ಮುಳುಗಡೆ ಸಂತ್ರಸ್ತರಿಗೆ ಎಷ್ಟು ಒತ್ತು ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಅದರ ಅರ್ಧ ಕೂಡ ಈ ನಮ್ಮ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಗಳಿಗೆ ಆಗ್ತಾ ಇಲ್ಲ. ಅದನ್ನು ಕೂಡ ಒತ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ವಿಚಾರ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಗಳಿಗೆ, ಜಿಲ್ಲೆ ರೈತರಿಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ, ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯ ಮಾಡಿದರೆ ಜಿಲ್ಲೆಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಸಚಿವರು, ಶಾಸಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ. ನಾವು ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ, ಅವರು ಕೂಡ ಪಾಲ್ಗೊಂಡು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ ಅಂತೇಳಿ ಈ ಸಭೆಯನ್ನ ನಾವು ಕರೆದಿದ್ದೀವಿ. 23ನೇ ತಾರೀಕಿಗೆ 12 ಗಂಟೆಗೆ ಅವ್ರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಒಂದು ತಾಸು ಮೊದಲು ಬರ್ಬೋದು ಅಷ್ಟೇ. ಇದು ಎರಡು ವಿಷಯ. ಒಂದು ಗೆಜೆಟ್ ನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ ಏನಾದ್ರು ಅದಕ್ಕೆ ವ್ಯತಿರಿಕ್ತವಾಗ್ತದೋ ಇಲ್ಲ ಒಂದು ಇದು ಎಕ್ಸ್ಪರ್ಟ್ ಆಗುವುದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಆ ಎಕ್ಸ್ಪರ್ಟ್ಗಳು ಲೀಗಲ್ ಎಕ್ಸ್ಪರ್ಟ್ಗಳು ಸರ್ಕಾರದ ಗಮನ ತಂದಾರೋ ಇಲ್ಲೋ ಅಥವಾ ಇವತ್ತೇ ತಂದರೋ ಅಥವಾ ಹಳ್ಳಿ ಮೊದಲಿಗೆ ಅದು ತಂದಿಲ್ಲ. ಅದಕ್ಕೆಂದ್ರೆ ಇವತ್ತೇ ರಾತ್ರಿ ಯಾವಾಗ ಗೊತ್ತಾಯ್ತು ವಿಷಯ ಇವತ್ತೇ ಆಗಿಲ್ಲ. ಅವ್ರಿಗೆ ಇವತ್ತೇನು ಗೊತ್ತಾಯ್ತು? ಒಂದು 10 ದಿವಸದಿಂದ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು. UKPಗೆ ಸಂಬಂಧಪಟ್ಟಾಗೆ ಎಲ್ಲ ಶಾಸಕರು, ನಮ್ಮ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಎಲ್ಲ ಶಾಸಕರು ಸಚಿವರು ಸಭೆ ಕರೆದಿದ್ರು. ನಮ್ಮ ಲೀಗಲ್ ಎಕ್ಸ್ಪರ್ಟ್ ಆದಂತ ಮೋಹನ್ ಕಾತ್ರಕಿಯವರು ಆ ಸಭೆಯಲ್ಲಿ ಇದ್ರು. ಅವರು ಒಂದು ಮಾತನ್ನು ಏನ್ ಹೇಳಿದ್ರು ಅಂದ್ರೆ, ನಾವು ಮೇಲಿಂದ ಮೇಲೆ ಸುಪ್ರೀಂ ಕೋರ್ಟಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಕೇಸ್ ಹಿಯರ್ ಮಾಡಿ ಡಿಸ್ಪೋಸ್ ಮಾಡಿ ಅಂತ. ಆದ್ರೆ ಇನ್ನೂವರೆಗೆ ಅವರು ಡೇಟು ಕೊಡ್ತಾ ಇಲ್ಲ, ಹಿಯರು ಮಾಡ್ತಾ ಇಲ್ಲ. ಮತ್ತು ಬೇರೆ ರಾಜ್ಯಗಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಇದನ್ನ ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಉತ್ಸುಕತೆಯನ್ನ ತೋರ್ತಾ ಇಲ್ಲ. ಅದಕ್ಕೆ ಗೇಟ್ ಅನ್ನ ಎತ್ತರ ಮಾಡಿದ್ರೆ ನಮಗೆ ಯಾವುದೇ ಬಾಧ್ಯತೆ ಇಲ್ಲ ಅಂತ ಹೇಳಿ ಅಂತಕ್ಕಂಥ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ರು. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಎದುರಿಗೆ, ಉಪಮುಖ್ಯಮಂತ್ರಿಗಳ ಎದುರಿಗೇನೆ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದನ್ನ ಒತ್ತಾಯ ಮಾಡತಕ್ಕಂಥದ್ದು ಅನಿವಾರ್ಯ. ಮಹಾರಾಷ್ಟ್ರದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಆಲ್ಮಟ್ಟಿ ಡ್ಯಾಮನ್ನ ಎತ್ತರ ಮಾಡಬಾರ್ದು, ಎತ್ತರ ಮಾಡಿದ್ರೆ ನಮ್ಮ ಪ್ರವಾಹ. 2019ರಲ್ಲಿ ತಜ್ಞ ನಿಯೋಗ ಮಹಾರಾಷ್ಟ್ರ ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡಿದರೆ ಯಾವುದೂ ಪ್ರವಾಹ ಆಗಲ್ಲ ಅಂತ ಒಂದ್ ಕಡೆ ಇರುತ್ತೆ. ಈಗ ಇದು ಹೊಸ ಇಶ್ಯೂ ಮಾಡಿಕೊಂಡು ನಮ್ಮ ಭಾಗಕ್ಕೆ ಅನ್ಯಾಯ ಮಾಡೋ ಒಂದು ಸಂಚನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪ ಇದೆ. ನನಗ್ ಗೊತ್ತಿರೋ ಮಟ್ಟಿಗೆ ಮಹಾರಾಷ್ಟ್ರಕ್ಕೂ ಕೂಡ ಮನವರಿಕೆ ಆಗಿದೆ. ಇದನ್ನು ಎತ್ತರ ಮಾಡೋದ್ರಿಂದ ಮಹಾರಾಷ್ಟ್ರಕ್ಕೆ ಯಾವುದೇ ಹಾನಿ ಇಲ್ಲ ಅನ್ನೋದು. ಆದ್ರೆ ದುರ್ದೈವಶ ಆಂಧ್ರ ಮತ್ತು ತೆಲಂಗಾಣ ಸುಮ್ಮನೆ ಖ್ಯಾತಿ ತೆಗೆದು ನಮಗೂ ನೀರನ್ನ ಉಪಯೋಗ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅವ್ರಿಗೂ ಉಪಯೋಗ ಮಾಡ್ಕತಕ್ಕಂತ ಅವಕಾಶ ಇಲ್ಲ. ಯಾಕಂದ್ರೆ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಇದರಲ್ಲಿ ಮೂಲ ತಪ್ಪಿಸ್ತಿರೋ ಆಂಧ್ರದವರು ಅಂತೇಳಿ ನಾನು ಭಾವಿಸ್ತೀನಿ. ಅನ್ಡಿವೈಡೆಡ್ ಆಂಧ್ರ ಸ್ಟೇಟ್ನವರು ಸ್ವಲ್ಪ ಕಡಿಮೆ ಮಾಡಿದ್ರು ತಪ್ಪಿಲ್ಲ. ನಾವು 1 ಮೀಟರ್ ಹೆಚ್ಚು ಮಾಡಿದ್ರೆ ನಮಗೆ 25ರಿಂದ 30 TMC ನೀರು ಸಿಗ್ತದೆ. ಒಂದು ಸಮಸ್ಯೆ ಏನಾಗುತ್ತೆ, ಕೃಷ್ಣಾ ನ್ಯಾಯಾಧೀಕರಣ 2ನೇ ತೀರ್ಪು ಬಂದ ಮೇಲೆ 524 ಪಾಯಿಂಟ್ ನಾವು ಎತ್ತರಿಸಬೇಕಂತಿದೆ. ಗೆಜೆಟ್ ನೋಟಿಫಿಕೇಶನ್ ಇಲ್ಲದೆ
ನೀವು ಕೇವಲ 1 ಮೀಟರ್ ನಾವು ಎತ್ತರ ಮಾಡಿದ್ರೆ ಅದು ಖಂಡಿತ ಫೋರ್ಟ್ ಆಗ್ಬೋದು. ಇಲ್ಲಂತ ನಾನೇ ಹೇಳ್ತಾ ಇದ್ದೀನಲ್ಲ, ಲೀಗಲ್ ಎಕ್ಸ್ಪರ್ಟ್ಸೇ ಹೇಳಿದ್ದಾರೆ ಗೇಟ್ ಹೈಟ್ ಮಾಡೋದ್ರಲ್ಲಿ ಯಾವುದೇ ಬಾಧ್ಯತೆ ಇಲ್ಲ ಅಂತೇಳಿ. ಮೋಹನ್ ಕಾತರ್ಕಿ ರೈಟ್ ಫ್ರಮ್ ಡೇ 1 ಇಂದ ಬಿಜೆಪಿ ಗೌರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ, ದಳದ ಗೌರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗೂ ಅವರೇ ಇದ್ದಾರೆ. ಇದು ಅವ್ರ ಒಪಿನಿಯನ್. ಕಾಸ್ ಆಫ್ ಆಕ್ಷನ್ ನೀವು ಸ್ಟಾರ್ಟ್ ಮಾಡಬೇಕು, ಗೇಟ್ ಎತ್ತರ ಮಾಡಿ, ಅವಾಗ ಅವರೇ ಬರ್ತಾರೆ ನ್ಯಾಚುರಲಿ ಅಂತ ಹೇಳಿ ಅವರೇ ಹೇಳಿ. ನಾನು 524 ಅಷ್ಟು ಮಾಡಿದ್ರೆ ಸರ್ಕಾರ ಮೊದಲೇ ಏನ್ ಹೇಳ್ತಾರೆ ಅಷ್ಟು ಮಾಡಿದ್ರೆ ನಮಗೆ 50,000 ಕೋಟಿಗಿಂತಲೂ ಹೆಚ್ಚಿನ 22,000 ಎಕರೆ ಅಷ್ಟೇ ಹೋಗ್ಬೇಕಂತ. ನಾನು 1 ಮೀಟರ್ ಅಂತ ಹೇಳಿದೆ. 1 ಮೀಟರ್ಗೆ 22,000. ಈಗ ಅಡಿಷನಲ್ 22,000 ಇಂದ 25,000 ಎಕರೆ ಹೆಚ್ಚು ಕಡಿಮೆ ನಾವು ಮುಳುಗಡೆ ಮಾಡಬಹುದು ಅಷ್ಟೇ. ಅದಕ್ಕೇನ್ ಪ್ರಾಬ್ಲಮ್ ಆಗೋದಿಲ್ಲಲ್ಲ. ಈಗ ಅದರಲ್ಲಿ ಪಾರ್ಷಿಯಲಿ ಪೇಮೆಂಟ್ ಆಗಿದ್ದು ಇದಾವೆ. 1 ಮೀಟರ್ ಮಾಡೋದ್ರಿಂದ ನಮಗೇನು 80 TMC ಬಾಗಲಕೋಟೆ ಬಿಜಾಪುರಕ್ಕೆ ಸಿಗ್ಬೇಕಾಗಿತ್ತು, ಸ್ಟೇಜ್ 3 ನಲ್ಲಿ ಸಿಗ್ತಾ ಇದೆ. ಅದನ್ನು ಇವತ್ತಿನಿಂದ ನಾವು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಜಾಸ್ತಿ ಬರ್ಡನ್ ಬರಲ್ಲ. ಅದನ್ನ ಲೈನ್ ಎಸ್ಟಿಮೇಟ್ ನನ್ನ ಕಡೆ ಇಲ್ಲ. ಅದು ಎಷ್ಟಕ್ಕಾಗ್ಲಿ ಅದು ಆದ್ರೂ ಕೂಡ ನನಗೆ ಹೆಚ್ಚು ಕಡಿಮೆ ಒಂದು 30 TMC ನೀರ್ ನಮಗ್ ಸಿಕ್ಕರೆ ಇವತ್ತು ಲಕ್ಷಾವಧಿ ಎಕರೆ ಜಮೀನು ನೀರಾವರಿ ಆಗ್ತದೆ. ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತದೆ. ಕೆರೆಗಳು ತುಂಬತಕ್ಕಂತ ಏನ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಈಗ 100 ಕೆರೆಗಳನ್ನ ತುಂಬತಕ್ಕಂತ ಯೋಜನೆ ಜಾರಿಗೆ ತಂದಿವಿ. ಆದ್ರೆ ನೀರ್ ಇರ್ದೇ ಇದ್ರೆ ಏನ್ ತುಂಬ. ಅದಕ್ಕೆ ಈ ಒತ್ತಾಸೆಯನ್ನ ನಾವು ನಾಳೆ DCM ಅವ್ರು ಬಂದಾಗ CM ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಇದು ಕೂಡ ಒಂದು ನಮ್ಮ ಮನವಿ ಇದೆ. ಏನು ಎಕ್ಸ್ಪರ್ಟ್ ಕಮಿಟಿ ಅವಶ್ಯಕತೆನೇ ಇಲ್ಲ. 524 ಪೂರ್ತಿ ಮಾಡೋದೇ ಬೇಕಾಗಿಲ್ಲ. ನಾವು ಬರೇ 1 ಮೀಟರ್ ಮಾಡಿದ್ರೆ 524 ಪೂರ್ತಿ ಮಾಡಿದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಬೇಕು, ಗೆಜೆಟ್ ನೋಟಿಫಿಕೇಶನ್ ಸಮಸ್ಯೆ ಬರ್ಬೋದು. ಆದ್ರೆ ಈಗ ಸದ್ಯ ಗೇಟ್ ಹೈಟ್ ಮಾಡಿ ನಾವು ಬರೇ 521 ತನಕ ನೀರು ಉಪಯೋಗ ಮಾಡಿದ್ರೆ ನಮ್ ಜಿಲ್ಲೆಗೆ ಅನುಕೂಲ ಆಗ್ತದೆ. ನಮ್ಮ ಮತ್ತು ಬಾಗಲಕೋಟೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಕೆರೆ ತುಂಬು ಯೋಜನೆಗಳಿದಾವೆ, ನಮ್ಮೂ ಕೂಡ ಇದಾವೆ. ನಾವು ಹೊಸ ಮಂಜೂರಾತಿ ತಗೊಂಡಿವಿ, ಇಂಡಿ ಅವ್ರು ತಗೊಂಡಿದ್ದಾರೆ, ಸಿಂಧಿಗೆ ಅವ್ರು ತಗೊಂಡಿದ್ದಾರೆ. ಇವೆಲ್ಲದಕ್ಕೂ ಅನುಕೂಲ ಆಗ್ತದೆ. ಇಲ್ಲದೆ ಇದ್ರೆ ಏನಾಗ್ತದೆ, ಪ್ರತಿ ಸರ್ತಿ ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಆಗಿ ಸ್ಕೀಮ್ ಏನಲ್ಲಿ ರಾಯಚೂರು, ಯಾದಗಿರಿ, ಗುಲ್ಬರ್ಗಾದವ್ರಿಗೆ ನೀರು ಹೋಗ್ತದೆ, ನಮಗೆ ಅವಕಾಶ ಇಲ್ಲ. ಅದಕ್ಕೆ ಈ ಒತ್ತಾಯವನ್ನ ನಾವು ಮಾಡ್ತೇವೆ. ಮೋಹನ್ ಕಾತರ್ಕಿ ಮುಖ್ಯಮಂತ್ರಿಗಳ ಸಮಕ್ಷಮೇ ಅವಾಗ ಅವ್ರು ಮಾಡೋಣಂತ ಹೇಳಿದಾರೆ. ಪೇಪರ್ ನಲ್ಲಿ ಕೂಡ ಬಂತಲ್ಲ, DK ಶಿವಕುಮಾರ್ CM ಇಬ್ರು ಕೂಡ ಹೇಳಿದ್ರು ಮಾಡ್ಬೇಕಂತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸೋಣ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಈಗ ಒತ್ತಾಯ ಮಾಡ್ತೀವಿ. ಯಾರು ರೇಸ್ ಮಾಡಿದ್ರು? ನಿವೇಶನ್ ಬಗ್ಗೆ ಬೋಗಸ್ ಇದ್ದಿದ್ದು ರೇಸ್ ಮಾಡಿದ್ದೆ ನಾನ್ ಮತ್ ನಾನೇ COD ಕೊಡಿಸಿದೀನಿ. ಇಲ್ಲಿವರೆಗೆ ಯಾರು ಕೊಡಿಸಿದ್ದಿಲ್ಲ. COD ಕೊಡಿಸಿ ಎನ್ಕ್ವೈರಿ ಒಂದ್ ಹಂತಕ್ಕೆ ಬಂದಿದೆ, ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿ ನಾನೇ R&R ಆಫೀಸ್ ನಲ್ಲಿ ಹೋಗಿ GM ಜೊತೆ ಒಂದು ಮೀಟಿಂಗು ಮಾಡಿ 3 ತಿಂಗಳೂ ಆಗಿಲ್ಲ, 2.5 ತಿಂಗಳು 3 ತಿಂಗಳಾಗಿದೆ. ಮೀಟಿಂಗ್ ಮಾಡಿ ಈ ಕೇಸನ್ನ 1100 ಫೇಕ್ ಹಕ್ಕುಪತ್ರ ಇದಾವ. ಇದು ಬರೇ ಕೋಲಾರ ಒಂದೇ ಅಲ್ಲ, ಎಲ್ಲ ಪುನರ್ವಸತಿ ಕೇಂದ್ರಗಳಲ್ಲಿ R&R ಆಫೀಸ್ ನಲ್ಲಿ ಆಫೀಸರ್ಸ್ ಜೊತೆ ಕೆಲವು ಏಜೆಂಟ್ರು ಇನ್ವಾಲ್ವ್ ಆಗಿ ಫೇಕ್ ಹಕ್ಕುಪತ್ರಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಫಸ್ಟ್ ಹಿಡಿದವನೇ ನಾನು. ನೋಡಿ, ಈಗ ಬಂದಿರೋ ವಿಷಯನೇ ಆಲ್ಮಟ್ಟಿಗೆ ನೀರ್ ನಿಲ್ಸಿದ್ರನೆ ಗೆಜೆಟ್ ಒಂದು ವಿಚಾರ ಬರ್ತದಂತ ಹೇಳಿ ಅದು ವಾಟರ್ ಡಿಸ್ಪ್ಯೂಟ್ ಇಶ್ಯೂ ಸಲುವಾಗಿ ಇದು ಡಿಲೇ ಆಗ್ತಾ ಇದೆ. ಅದನ್ನ ಡಿಲೇ ಆಗ್ತಾ ಇದ್ರು ಕೂಡ ನಾವು ಅಟ್ಲೀಸ್ಟ್ ಪೂರ್ತಿ ಹೈಟ್ ಬೇಡ, ಅಟ್ಲೀಸ್ಟ್ ನಾವು ಇಲ್ಲಿವರೆಗೆ ಏನ್ ಖರ್ಚು ಮಾಡಿದೀವಿ ಅದನ್ನಾದ್ರೂ ಉಪಯೋಗ ಮಾಡ್ಕೋಬೇಕಲ್ಲ.
ಅದನ್ನ ಈಗ ಒತ್ತಾಯ ಮಾಡಿ ಅದಕ್ಕಿನ್ನೂ ಹೆಚ್ಚಿನ ಒತ್ತು ಕೊಡ್ರಂತೆ ಈ ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ವಿ. ಅದು ನೋಡಿ, ಫೈನಾನ್ಷಿಯಲ್ ಕಮಿಟ್ಮೆಂಟ್ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಾಡುದು. ನಾವು ಅದನ್ನೇ ಒತ್ತಾಯ ನಾಳೆ ಮಾಡ್ತಾ ಇದ್ವಿ. ಯಾವ್ದು ಭರವಸೆ ಕೊಟ್ಟಿದ್ರು? ಭರವಸೆ ಕೊಟ್ಟಿದ್ದನ್ನ ನಿಮಗ್ ಗೊತ್ತಿದೆ, ನಾವು ಕೊಟ್ಟಿವಿ, ಬಿಜೆಪಿ ಅವರು ಕೊಟ್ಟಾರೆ. ಬಟ್ ಮಾಡದೇ ಇರೋದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅಡ್ಡಿ ಇದೆ ಅನ್ನೋದು ನಿಮ್ಗೂ ಗೊತ್ತಿದೆ. ಈಗ ನಾನ್ ನಿಮಗ್ ವಿನಂತಿ ಮಾಡ್ತಾ ಇರೋದು ಏನಂದ್ರೆ, ನಮಗ್ ಪೂರ್ಣ ಪ್ರಮಾಣದ ಮುಗಿದೇ ಇದ್ರೂ ಕೂಡ ನಮ್ಮ ತ್ವರಿತವಾಗಿ ಒಂದು 30 TMC ನಮ್ ಜಿಲ್ಲೆಗೆ ಸಿಕ್ಕರೆ ಇದಕ್ಕಿಂತ ದೊಡ್ಡ ಸಹಾಯ ಇನ್ಯಾವ್ದಾಗಲ್ಲ. ಇದನ್ನೇ ಒತ್ತಾಯ, ಈಗ ಅದನ್ನೇ ಒತ್ತಾಯ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಈಗ ನಾವು ಎಲ್ಲಾ ಶಾಸಕರು ಸಚಿವರು ಒತ್ತಾಯ ಮಾಡಿದ್ಮೇಲೆ ಮೊನ್ನೆ ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈಗ ಇದಕ್ಕೊಂದು ಚಾಲನೆ ಸಿಗ್ಲಿ ಅನ್ನೋದೇ ನಮ್ಮ ಆಸೆ. ನಿಮ್ಮ ಆಸೆ ಕೂಡ ಅದೇ ಆಗಿರ್ಲಿ. ನಿಮ್ಮ ಒತ್ತಾಸೆ ಕೂಡ ಜಿಲ್ಲೆಯವರಾಗಿರೋದ್ರಿಂದ ನಿಮ್ಮ ಒತ್ತಾಸೆ ಕೂಡ ಅದೇ ಇರ್ಲಿ ಅಂತ ನಾನು. ಅದು ಆಗ್ಲಿ ಸರ್, ಅಲ್ಲ ವೇಸ್ಟ್ ಮಾಡೋದ್ ಬೇಡ. ಈಗ ಸದ್ಯ ಈಗ ಆಗಿದ್ದಂತೂ ಆಗಿ ಹೋಗ್ಯದ, ಈಗ ಆಗುದಾರೆ ಬೇಕಲ್ಲ. ಗೇಟ್ ಹಾಕೋದು ಅಷ್ಟೇ ಇದೆ. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ವೇರಿಯೇಷನ್ ಆಗ್ತದೆ. 22,000ರಿಂದ 25,000 ಎಕರೆ ತನಕ ಅಕ್ವಿಷನ್ ಆಗತ್ತೆ. ಅದು R&R ಇರ್ಬೋದು, ನೀರ್ ನಿಲ್ಸೋದು ಇರ್ಬೋದು, ಎಲ್ಲ ಸೇರಿ. ಅದಕ್ಕೆ ಲೈನ್ ಎಸ್ಟಿಮೇಟ್ ಮೇಲೆ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವು ಬ್ಯಾಚ್ಗಳು ಕೋರ್ಟಿಗೂ ಹೋಗ್ತವೆ, ಕೋರ್ಟು ತೀರ್ಮಾನ ಮಾಡ್ತದೆ. ಅದು ಏನೀಗ ಒಂದು ಟೋಟಲ್ ಅವರಲ್ಲಿ ಅಂದಾಜ್ ಇದೆ, ಎಲ್ಲ ಸೇರಿ ಕಾಲ್ ಭಾಗ ಒಂದು 25,000 ಕೋಟಿ ಆದ್ರೂ ಹೋಗ್ಬೋದು. ಅಟ್ಲೀಸ್ಟ್ ಈಗ ಉಳಿದ 3 ವರ್ಷನಾಗಾರೆ ಒತ್ತ ಕೊಟ್ರೆ ಅಟ್ಲೀಸ್ಟ್ ಈಗ 1 ಮೀಟರ್ ಆದ್ರೂ ನಮ್ಗೆ ಲಾಭ ಆದ್ರೆ ಅಟ್ಲೀಸ್ಟ್ ನಮ್ಮ ಹಸು ಏನದ ಅದು ಇಂಗ್ತದ ಅಷ್ಟೇ. ನಾನ್ ನಿಮ್ಮಲ್ಲಿ ಹೇಳುದೇನಂದ್ರೆ, ಒಂದ್ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ಈ 3 ವರ್ಷದಲ್ಲಿ 1 ಮೀಟರ್ದಾದ್ರೂ ನಾವು ಮಾಡ್ಕೊಂಡ್ರೆ ನಮ್ ಜಿಲ್ಲೆಗೆ ಒಂದು ಅನುಕೂಲ ಆಗ್ತದೆ. ಅದು ಅಂತೂ ನಡೀತಾ ಇದೆ ರೀ. ಅದು ಕೋರ್ಟ್ ನಲ್ಲೇ ನಡಿಬೇಕು. ಅದು ಅನ್ಲೆಸ್ ಕೋರ್ಟ್ ನಲ್ಲಿ ಡಿಸಿಷನ್ ಆಗುವವರೆಗೆ ಅದು ಅಲೋಕೇಶನ್ ಆಗೋದಿಲ್ಲ. ಆದ್ರೆ ಅಟ್ಲೀಸ್ಟ್ ನಮ್ಮ ಏನೀಗ ಬಚಾವತ್ ಅವಾರ್ಡ್ ಪ್ರಕಾರ ಏನ್ 80 TMC ನಮ್ಗೆ ಸಿಕ್ಕಿದೆ, ಅದ್ರಲ್ಲಿ ಇದು ಆದ್ರೂ ಅವಕಾಶ ಸಿಗ್ತದೆ ಅನ್ನೋದು ಒಂದು ಪ್ರಾಬ್ಲಮ್. ಏನಿಲ್ಲ, ಬರೇ ಲ್ಯಾಂಡ್ ಅಕ್ವಿಷನ್ ಸ್ವಲ್ಪ ಮಾಡಿದ್ರು 3. ಬಟ್ ಕಟ್ಟಡಗಳ ಪೇಮೆಂಟ್ ಆಗ್ಬಿಟ್ಟಿದೆ 521ಗೆ. ಯಾವ ಊರು ಮುಳುಗಡೆ ಆಗ್ತಾವಲ್ಲ, ಇನ್ಕ್ಲೂಡಿಂಗ್ ನಮ್ ಸಿರ್ಬೂರು ಅದ, ಇಲ್ಲೇ ಬಿಜಾಪುರ ತಾಲೂಕು, ಅದಕ್ಕೂ ಪೇಮೆಂಟ್ ಆಗಿದೆ. 522ವರೆಗೆ ಪೇಮೆಂಟ್ ಆಗಿದೆ ಕಟ್ಟಡಗಳು. 100% ಈ 3 ವರ್ಷನಾಗ ನಮಗದು ಆಯ್ತಪ್ಪ ಅಂದ್ರೆ ಮುಂದೆ ನಾವು ಈ ಬಚಾವತ್ ಅವಾರ್ಡ್ ಎಂದ್ ಆಗ್ತದೋ ಬಿಡ್ತದೋ ಕಾಯ್ಕೋತ್ ಕುಡುದ್ರಾಗೆ ನಮ್ ಕಾಲಹರಣ ಮಾಡ್ತಕ್ಕಂತ ಅವಕಾಶ ಆದ್ರೂ ತಪ್ಪು. ಅದಕ್ಕೆ ಸಂಬಂಧ ಇಲ್ಲ. They cannot object. They want to increase their stake ಅಷ್ಟೇ. ಅದು that will be decided in the court. ಅದನ್ನ ಅವ್ರು ಚಾಲೆಂಜ್ ಮಾಡಿದಾರೆ, ಅದು ಮಾಡ್ಕೊಳ್ಳಿ. ನಮಗೆ 80 TMC ಅಲೋಕೇಶನ್ ಮಾಡಿದ್ರಲ್ಲಿ ಏನ್ ಕಡಿಮೆ ಆಗುದಿಲ್ಲ. ಅಕಸ್ಮಾತ್ ಕಡಿಮೆ ಆದ್ರೂ ಕೂಡ ಮೋಹನ್ ಕಾತರ್ಕಿ ಅವ್ರ ಒಪಿನಿಯನ್ ಏನಿತ್ತು, ಬಾಳ ಆದ್ರೆ ಒಂದು 5 TMC ಕಡಿಮೆ ಆಗ್ಬೋದು. ಆ 5 TMC ಕಡಿಮೆ ಹಾಕೋದು, ಇದ್ದಷ್ಟೇ ಉಳಿತದೋ ಹೆಚ್ಚಾಕೋದು, ದಟ್ ಈಸ್ ಅ ಭವಿಷ್ಯದ ನಿರ್ಧಾರ. ಅಟ್ಲೀಸ್ಟ್ ನಮಗ್ 80 TMC ಒಳಗೆ ಒಂದು 40 TMC ನಾವು ಉಪಯೋಗ ಮಾಡ್ಕೋತಕ್ಕಂತ ಪ್ರಯತ್ನ ಮಾಡೋಣ. ಬೆಟರ್ ಅದು ಎಕ್ಸ್ಪ್ಲೋರ್ ಇಟ್ ಅಂತ ಹೇಳಿ ಮೋಹನ್ ಕಾತರ್ಕಿನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಕಾಸ್ ಆಫ್ ಆಕ್ಷನ್ ನಮ್ಮಿಂದ ಶುರು ಆಯ್ತಪ್ಪ ಅಂದ್ರೆ ಬೇರೆ ಸ್ಟೇಟ್ದವ್ರು ತಾವೇ ರೆಸ್ಪಾಂಡ್ ಮಾಡ್ತಾರೆ, ನೀವು ಮಾಡ್ರನು ಒತ್ತಾಯನೂ ಅವ್ರದ್ದು.
ಓಕೆ. ಸರ್, ಇನ್ನೊಂದು ಸರ್, ಈಗ ಕೃಷ್ಣಾರ್ತಿ ಮಾಡೋದಂತ ಹೇಳಿ CM ಅವರು react ಮಾಡಿದ್ರು. ನೋಡ್ರಿ, ಕಾವೇರಿ ರಕ್ಷೆ ಇಟ್ಟಿದ್ದಾರೆ, ಇಲ್ಲಿ ನಮ್ಮ ಕೃಷ್ಣ ನೋಡಪ್ಪ, ನಾನು ಅದರಲ್ಲಿ ಬಹಳ ಆಸಕ್ತಿ ಇಲ್ಲ ಕೃಷ್ಣಾರ್ತಿಯಲ್ಲಿ. ಯಾಕಂತಂದ್ರೆ ಪೂಜೆ ಮಾಡೋದಷ್ಟೇ, ಅಲ್ಲಿ ಮಾಡ್ಲಿ ಇಲ್ಲಿ ಮಾಡ್ಲಿ ನಮ್ದೇನದು. ಈಗ ನಾವು ಬೇರೆ ರಾಜ್ಯದ ನೋಡಿ ನಾವು ಕಲಿಬೇಕಂತ ಅಂತದೇನಿಲ್ಲ. ನಾವು ಪ್ರತಿ ವರ್ಷ ಬಾಗಿನ ಅರ್ಪಣೆ ಮಾಡೇ ಮಾಡ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಸರ್ಕಾರದಲ್ಲ. ಮೊಸರು ನಾಡೋತ್ಸವ ಏನಾಗುತ್ತೆ? ಈಗ ಏನಿಲ್ಲ, ಮೊಸರು ನಾಡೋತ್ಸವಕ್ಕೆ ಏನು ಅವ್ರ ಮೊಸರು ಫೇಮಸ್ ಅಲ್ಲ ಕೋಲಾರದು, ಅದಕ್ಕೆ ಮೊಸರು ಹಂಚ್ತಾರ ಅವತ್ತು, ನಿಮಗೂ ಹಂಚ್ತಾರೆ. ಇನ್ನೊಂದು ಮೊನ್ನೆ ಒಂದು ಸ್ಮಾಲ್ ನಡಳ್ಳಿ ಅವರು ಒಂದೇನೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೊಗರಿ ಬಗ್ಗೆ ಮಾತಾಡಿದ್ರು. ಅದು ಒಂದು ಕ್ಲಾರಿಫಿಕೇಶನ್ ಅಷ್ಟೇ. ಹಾ, ಕೊಟ್ರ ಡಿ.ಸಿ ಕೊಟ್ರಲ್ಲ ಸಾಕು. ಅದೇ ನಾನು ನಡಳ್ಳಿ ಅವರಲ್ಲಿ ವಿನಂತಿ ಮಾಡ್ತೀನಿ, ಅದ್ರಾಗ ರಾಜಕಾರಣ ಮಾಡೋದು ಬೇಡ. ಯಾಕೆಂದ್ರೆ ಹಾಯೆಸ್ಟ್ ತೊಗರಿ ಖರೀದಿ ಮಾಡಿ ಗುಲ್ಬರ್ಗ ನಾವೇ ಖರೀದಿ ಮಾಡಿದ್ವಿ, ನಾವೇ ಪೇಮೆಂಟ್ ಹೆಚ್ಚಿಗೆ ಮಾಡಿದ್ವಿ, ಮತ್ತು ರಾಜ್ಯ ಸರ್ಕಾರದ ಹಣನೂ ಬಿಡುಗಡೆ ಮಾಡಿದ್ವಿ. ಓಕೆ, ತೊಗರಿ ಬೆಳೆ ಲಾಸ್ ಆಗಿದ್ದು ನೋಡ್ರಿ, ನಾನು ತೊಗರಿ ಬೆಳೆಯನ್ನ ಬೆಂಬಲ ಬೆಲೆ ಕೊಟ್ಟು ಪ್ರೊಕ್ಯೂರ್ ಮಾಡಿದ್ದು ಇದನ್ನ ನನ್ನ ಪ್ರಯತ್ನ. ತೊಗರಿ ಬೆಳೆ ಲಾಸ್ ಆಗಿದ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೊಡ್ತಾರ. ಅದಕ್ಕೆ ನೋಡಿ, ಇಲ್ಲ, ಈಗ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಸ್ ನಲ್ಲಿ ಇದ್ದಿದ್ದು ಇವತ್ತಿಂದಲ್ಲ, ನಿರಂತರ 10-12 ವರ್ಷದಿಂದ ಲಾಸ್ ನಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿದಾವೆ. ಜೊತೆಗೆ ನಂದಿ ಅಂತ ಸಕ್ಕರೆ ಕಾರ್ಖಾನೆ ಕೂಡ ಪಾಪ ಇತಿಹಾಸನಲ್ಲೇ ಬಹಳ ಒಳ್ಳೆ ಕಾರ್ಖಾನೆ ಅದು. ಆದ್ರೆ ದುರ್ದೈವಶ ಅದಕ್ಕೂ ಇವತ್ತೊಂದು ಸ್ವಲ್ಪ ರೋಗ ಬಂತು. ನಿಮ್ಗೆ ಗೊತ್ತಿದೆ, ಅದು ನಡೆದದ, ಎನ್ಕ್ವೈರಿ ಕೋರ್ಟ್ ನಲ್ಲಿ ಕೂಡ ಇದೆ, ಅದು ಸಬ್ ಜುಡಿಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ, ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರ ನಫೆಡ್ ನಿಂದ ಕನ್ಸೆಷನಲ್ ರೇಟ್ ನಲ್ಲಿ ಫೈನಾನ್ಸ್ ಮಾಡಕ್ ರೆಡಿ ಇದ್ರು, ಓನ್ಲಿ ಫಾರ್ ಕೋಆಪರೇಟಿವ್ ಶುಗರ್ ಇಂಡಸ್ಟ್ರೀಸ್. 10,000 ಕೋಟಿ ಇಟ್ಟಿದ್ರು. ಅವಾಗ ನಾನೇ ಮುಖ್ಯಮಂತ್ರಿಗಳಲ್ಲಿ ಹೋಗಿದ್ದೆ. ನಂಬಲ್ಲಿ 12ರಿಂದ 13 ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳದಾವ, ಅವು ರಿವೈವ್ ಮಾಡಕ್ ಇದೊಂದು ಅವಕಾಶ ಇದೆ. ನಮಗ್ ಬರೇ ಇಂಟ್ರೆಸ್ಟ್ ಕೊಡೋದಂತ ಬರ್ಡನ್ ಕೂಡ ಬರೋದಿಲ್ಲ, ಇದನ್ನ ಉಪಯೋಗ ಮಾಡೋಣ ಅಂತೇಳಿ. ಆ ಸಂದರ್ಭದೊಳಗೆ ಸ್ವಲ್ಪ ಅವ್ರು ತಡ ಮಾಡಿರೋದ್ರಿಂದ ಬೇರೆ ರಾಜ್ಯಗಳು ಆ 10,000 ಕೋಟಿಯನ್ನ ಉಪಯೋಗ ಮಾಡಿದ್ರು, ನಮ್ಮವರು ಉಪಯೋಗ ಮಾಡ್ಕೊಳ್ಳಿಲ್ಲ. ಮಹಾರಾಷ್ಟ್ರ, ಬೇರೆ ರಾಜ್ಯದವರು ಉಪಯೋಗ ಮಾಡ್ಕೊಂಡ್ರು. ಮ್ಯಾಕ್ಸಿಮಮ್ ಮಹಾರಾಷ್ಟ್ರದವ್ರು ಮಾಡ್ಕೊಂಡಿದ್ದಾರೆ 4,000. ಅದಕ್ಕೀಗ ಮತ್ತೆ ಮೊನ್ನೆ ಎಸ್.ಕೆ. ಪಾಟೀಲ್ರು, ಎಂ.ಬಿ. ಪಾಟೀಲ್ರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡು ಜಿಲ್ಲೆ ಕೆಲವು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅಸಿಸ್ಟೆನ್ಸ್ ಕೊಡ್ರಿ ಅಂತ ಬೆನ್ನು ಹತ್ತಿದ್ದಾರೆ. ಏನಾಗ್ತದೆ ನೋಡ್ಬೇಕು. ಕೋಲಾರ ಮೊಸರು ಬ್ರ್ಯಾಂಡ್ ಅದ, ಏನಾದ್ರು ಕೊಟ್ಟು ಏನಾದ್ರು ಬ್ರ್ಯಾಂಡ್ ತರ ಮಾಡ್ತಾರೆ. ನೋಡೋಣೀಗ, ಈಗ ಅಲ್ಲಿ ಮಾಡ್ತಕ್ಕಂಥದ್ದು R&R ನಲ್ಲಿ ಕೋಲಾರ್ನಲ್ಲಿ ಇಲ್ಲಿವರೆಗೆ ಏನೂ ಅಭಿವೃದ್ಧಿ ಆಗಿದ್ದಿಲ್ಲ. ಒಂದು ಡಾಂಬರ್ ರಸ್ತೆಗಳಿರ್ಲಿಲ್ಲ, ಸರ್ಕಾರಿ ಕಟ್ಟಡಗಳಿರ್ಲಿಲ್ಲ. ಇವೆಲ್ಲ ಈಗ ಮಾಡಿದೀವಿ ಕಳೆದ 10 ವರ್ಷದಲ್ಲಿ. ನಾ ಯಾವ ಉದ್ಘಾಟನೆ ಮಾಡಿಲ್ಲ, ಯಾವ ಅಡಿಗಲ್ ಹಾಕಿಲ್ಲ. ಆದ್ರೂ ನಾಳೆ ತಾವೆಲ್ಲ ದಯಮಾಡಿ ಬಂದ್ರೆ ಏನೇನ್ ಮಾಡಿದೀವೋ ತೋರಿಸ್ತೀವಿ, ಏನ್ ಮಾಡ್ತೀವಿ ಅದನ್ನು ಹೇಳ್ತೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।